ವೆಲ್ಕಮ್ ಟು ರಿನಲ್ ರಿವಾ ವ್ಲಾಗ್ಸ್. ನಾನಿವತ್ತು ದೊಡ್ಡ ಬೊಂಡಾಸ್ ಮೀನಿನ ಗೀ ರೋಸ್ಟನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು 6ರಿಂದ 7 ಎಸಳಷ್ಟು ಬೆಳ್ಳುಳ್ಳಿ ಎಸಳು, ಹಾಗೂ 7ರಿಂದ 8 ಬ್ಯಾಡಗಿ ಮೆಣಸಿನಕಾಯಿ, ಹಾಗೂ ಕೊತ್ತಂಬರಿ 1 ಟೀ ಸ್ಪೂನಷ್ಟು, ಜೀರಿಗೆ 1 ಟೀ ಸ್ಪೂನಷ್ಟು, ಸ್ವಲ್ಪ ಮೆಂತ್ಯ ಕಾಳು, ಸ್ವಲ್ಪ ಸಾಸಿವೆ ಕಾಳು, ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಅರಿಶಿಣದ ಹುಡಿ, ಹಾಗೂ ಸ್ವಲ್ಪ ಬೆಲ್ಲದ ಹುಡಿ ಅಥವಾ ಇಡೀ ಬೆಲ್ಲವನ್ನು ಕೂಡ ಹಾಕ್ಕೊಳ್ಬೋದು. ಒಂದು ಬೌಲನ್ನು ತೆಗೆದುಕೊಂಡು ಅದಕ್ಕೆ ತೆಗೆದಿಟ್ಕೊಂಡಂಥ ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಒಂದು 10 ನಿಮಿಷದಷ್ಟು ನೆನೆಸಿಟ್ಕೊಳ್ಬೇಕು. ಜಾಸ್ತಿ ಕೂಡ ಇಡ್ಬೋದು. ಅದು ತುಂಬ ಸಾಫ್ಟಾಗಿ ಮೃದುವಾಗಿ ಬರುವ ತನಕ ಈ ಥರ ಇಟ್ಕೊಳ್ಳೋಣ. ಈಗ ಒಂದು ಬೌಲನ್ನು ತೆಗೆದುಕೊಂಡು ಅದಕ್ಕೆ ಕಟ್ ಮಾಡಿಟ್ಟಂಥ ಬೊಂಡಾಸ್ ಮೀನನ್ನು ಹಾಕ್ಕೊಳ್ಳೋಣ. ನೋಡಿ, ಇದು ನಾನು ಈ ಥರ ಕಟ್ ಮಾಡಿದ್ದೀನಿ, ಯಾಕೆಂದರೆ ಇದು ತುಂಬ ದೊಡ್ಡ ಬೊಂಡಾಸ್ ಮೀನು. ಇದಕ್ಕೆ ಇಂಗ್ಲೀಷಲ್ಲಿ ಕುಟ್ಟೆಲ್ ಫಿಶ್ ಅಂತ ಹೇಳ್ತಾರೆ. ಆ ಫಿಶ್ ಸಾಧಾರಣ ಬೊಂಡಾಸ್ ಮೀನಿಗಿಂತ ಇದು ತುಂಬ ದೊಡ್ಡ ಗಾತ್ರದ ಬೊಂಡಾಸ್ ಮೀನು. ಸೊ ನೋಡಿ, ನಾನು ಈ ಥರ ಸೈಜನ್ನು ಕಟ್ ಮಾಡಿದ್ದೇನೆ. ಇದನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಹಾಗೂ ಸ್ವಲ್ಪ ಅರಿಶಿಣದ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಅಂದರೆ ಮೆಣಸಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಒಂದು 10-15 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿಟ್ಕೊಳ್ಬೇಕು. ಆ ಹೊತ್ತಲ್ಲಿ ನಮಗೆ ಇಂಗ್ರೀಡಿಯೆಂಟ್ಸನ್ನು ಡ್ರೈ ರೋಸ್ಟ್ ಮಾಡಿ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಇದು ಸೈಡಿಗೆ ಇಟ್ಕೊಳ್ಳೋಣ, ಮ್ಯಾರಿನೇಟ್ ಆಗಲಿ. ಈಗ ಎಲ್ಲ ಮಸಾಲೆ ಪದಾರ್ಥಗಳನ್ನು ಡ್ರೈ ರೋಸ್ಟ್ ಮಾಡಬೇಕು. ನಾನು ಮೊದಲಿಗೆ ಇದಕ್ಕೆ ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬ ಹೊತ್ತು ಉರಿಬೇಕಾಗಿಲ್ಲ, ಜಸ್ಟ್ ಇದರ ಘಮ ಬರುವ ತನಕ ಫ್ರೈ ಮಾಡಿದರೆ ಸಾಕು. ಈಗ ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸು ಚಟಪಟ ಅಂತ ಸಿಡಿತಾ ಇದೆ. ಇದನ್ನೀಗ ಆಫ್ ಮಾಡ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ನೆನೆಸಿಟ್ಟಂಥ ಮೆಣಸಿನಕಾಯನ್ನು ಹಾಕ್ಕೊಳ್ಳೋಣ. ನೋಡಿ, ಇದು ಈಗ ಸಾಫ್ಟಾಗಿ ಬಂದಿದೆ. ನೋಡಿ, ಇದನ್ನು ಹಾಕ್ಕೊಳ್ಳೋಣ. ಹಾಗೆ ಉಳಿದೆಲ್ಲ ಫ್ರೈ ಮಾಡಿದಂಥ ಸಾಮಾನನ್ನು ಹಾಕ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣ ಪೀಸ್. ಹಾಗೂ ಫ್ರೈ ಮಾಡಿಟ್ಟಂಥ ಎಲ್ಲ ಡ್ರೈ ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ಪೇಸ್ಟ್ ರೂಪದಲ್ಲಿ ರುಬ್ಕೊಳ್ಳೋಣ. ಗ್ರೈಂಡ್ ಮಾಡಿಕೊಂಡು ತರಬೇಕು. ನಾನು ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ತಾ ಇದ್ದೇನೆ.
ಈಗ ನಾನೊಂದು ಪ್ಯಾನನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ತುಪ್ಪವನ್ನೇ ಹಾಕ್ಕೊಳ್ಬೇಕು, ಎಣ್ಣೆಯನ್ನು ಹಾಕ್ಕೊಳ್ಬಾರ್ದು, ಯಾಕೆಂದರೆ ಇದು ಗೀ ರೋಸ್ಟ್. ಸೊ ಇದಕ್ಕೆ ತುಪ್ಪವನ್ನು ಹಾಕ್ಕೊಂಡು ನಂತರ ಮ್ಯಾರಿನೇಟ್ ಮಾಡಿಟ್ಟಂಥ ಬೊಂಡಸ್ ಮೀನನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಇದು ಸ್ವಲ್ಪ ಹೊತ್ತು ಹಾಗೆ ಇದರಲ್ಲೇ ಬೇಯಕ್ಕೆ ಬಿಡೋಣ. ಈಗ ಇದು ಈ ಥರ ಡ್ರೈ ರೋಸ್ಟ್ ಆಗಿದೆ, ಇದು ಫ್ರೈ ಮಾಡಿ ಆಗಿದೆ. ಈಗ ಇದನ್ನು ಸೈಡ್ಗೆ ತೆಗೆದಿಟ್ಕೊಳ್ಳೋಣ. ಇದು ಆಲ್ಮೋಸ್ಟ್ ಬೆಂದಿದೆ. ಈಗ ಸೈಡಲ್ಲಿ ಇಟ್ಬಿಡೋಣ. ಸೇಮ್ ಪ್ಯಾನಿಗೆ ಈಗ ನಾವು ಇನ್ನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳೋಣ. ಇನ್ನೊಂದು 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ತುಪ್ಪ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಚಟಪಟ ಅಂತ ಸಿಡಿವಾಗ ಈಗ ನಾವು ಕಡ್ದಿಟ್ಕೊಂಡಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಈ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಳೋಣ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದರ ಉಳಿದಂಥ ಸ್ವಲ್ಪ ಮಸಾಲ ನೀರು ಏನಿತ್ತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಈ ಥರ ಅದು ಕೈ ಆಡಿಸ್ತಾ ಇರಬೇಕು ಇದರಲ್ಲಿ, ಇಲ್ಲಾಂದರೆ ಅದು ತುಂಬ ರಟ್ಟುತ್ತದೆ, ತುಂಬ ಇದು ಆಗುತ್ತೆ. ಸೊ ನೋಡಿ, ಈ ಥರ ಡ್ರೈ ಆಗುವ ತನಕ ನೋಡಿ, ಈ ಥರ ಎಣ್ಣೆ ಅಂಶ ಇದು ಮೇಲ್ಗಡೆ ಬರುವ ತನಕ ಇದು ಚೆನ್ನಾಗಿ ಈ ಥರ ತುಪ್ಪದಲ್ಲಿ ಫ್ರೈ ಮಾಡಬೇಕು. ನಾನು ತೆಗೆದಿಟ್ಟುಕೊಂಡಂಥ ಇದು ಬೆಲ್ಲದ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ, ಜಾಗರಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಯಾಕಂತ ಹಾಕ್ಕೊಳ್ಳೋದು ಅಂತ ಹೇಳಿದರೆ ಇದು ಟೇಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ. ಸೊ ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಮೊದಲೇ ಬೇಯಿಸಿಟ್ಕೊಂಡಂಥ ಬೊಂಡಾಸ್ ಮೀನನ್ನು ಹಾಕ್ಕೊಳ್ಳೋಣ. ನಾನು ಉಪ್ಪನ್ನು ಚೆಕ್ ಮಾಡಿದಾಗ, ಟೇಸ್ಟ್ ಮಾಡಿದಾಗ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನಿಸ್ತಾ ಇದೆ. ಸೊ ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ನೋಡಿ, ಇದು ಈಗ ಆಲ್ಮೋಸ್ಟ್ ಇದು ರೆಡಿಯಾಗಿದೆ. ನೋಡಿ, ಇದು ಟಿಕ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದೀಗ ರೆಡಿಯಾಗಿದೆ. ಬೇಕಾದರೆ ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ರ ಮೇಲೆ ಹಾಕ್ಕೊಳ್ಬೋದು. ನೋಡಿ, ಈ ಥರ ತಿಕ್ಕಾಗಿ ಗ್ರೇವಿ ಈ ಥರ ಬರಬೇಕು. ನೋಡಿ, ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಜಸ್ಟ್ ಗಾರ್ನಿಷಿಂಗ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.